ವಯಸ್ಸಲ್ಲಿ ದೊಡ್ಡವರಾದ್ರೂ ನನಗೆ ಅವರು ತುಂಬ ಕನೆಕ್ಟ್ ಆಗಿದ್ದ ವ್ಯಕ್ತಿ. ಒಂದು ಹೆಂಗೆ ಅಂತ ಹೇಳಿದ್ರೆ ತುಂಬ ಒಂಥರ ಫ್ರೆಂಡ್ಶಿಪ್ ಥರ, ಫ್ರೆಂಡ್ ಅಂತ ಹೇಳೋದು ತಪ್ಪೇ ಆಗಲ್ಲ, ಯಾಕಂದರೆ 50 ವರ್ಷ ಸೀನಿಯರು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ರಜನಿಕಾಂತ ಶೂಟಿಂಗ್ ಮಾಡಿದಾಗ ಒಂದು ಬಾಂಡ್ ಬಿಲ್ಡ್ ಆಗಿತ್ತು. ನಾನು ಸೆಟ್ಟಿಗೆ ಹೋಗ್ತಾ ಇದ್ದೆ, ನಾವು ಸಿಂಗಾಪುರ್ಗೆ ಹೋಗಿರಿ ಶೂಟಿಂಗ್ಗೆ. ಅಲ್ಲಿ ಸಿಕ್ಕಾಪಟ್ಟೆ ಜಾಲಿಯಾಗಿ ಇದ್ರು, ತುಂಬ ಮಾತಾಡಿಸ್ಕೊಂಡು ಅವರು ಒಂಥರ ಯಂಗ್ಸ್ಟರ್ ಥರನೇ ಇದ್ದು ಫುಲ್ ಎಂಟರ್ಟೈನ್ ಮಾಡ್ಕೊಂಡಿದ್ರು. ಸೊ ಅದ ನಂತರ ಒಂದಷ್ಟು ದಿನ ಒಡನಾಟ ಇತ್ತು ಅವ್ರ ಜೊತೆಗೆ. ಸೊ ಒಂದು ಪ್ರೀತಿ ವಿಶ್ವಾಸ ಅಂತ ಖಂಡಿತ ಇದ್ದೇ ಇತ್ತು. ಅದಾದಮೇಲೆ ಅವ್ರು ಡೈರೆಕ್ಷನ್ ಮಾಡ್ದಾಗ ಬ್ಯುಸಿ ಆಗಿಬಿಟ್ಟಿದ್ರು. ಸೊ ಈ ಸತಿ ನಾನು ಆ್ಯಕ್ಚುಲಿ ಒಂದು ಸಿನಿಮಾ ಮಾಡಿ ಚೆನ್ನಾಗಿರುತ್ತೆ ಮಾಡೋಣ ಅಂತ ಒಂದು 2 ವರ್ಷ ನಡೀತಾ ಇತ್ತು. ಅದು ಕೊನೆಗೆ ಮಾರುತ್ತಾ ಇತ್ತು. ಸೊ ಮಾರುತ್ತಾ ಬಂದಾಗ ನನಗೇನಂತ ಹೇಳಿದ್ರೆ, ಹಳೆ ಇದ್ದಿದ್ದು ಒಂದು ಸ್ನೇಹ, ಒಂದು ಫ್ರೆಂಡ್ಶಿಪ್ಪು, ಅದು ಬಿಟ್ಟು ಇವಾಗ ಏನಾಗಿದೆ ಅಂದರೆ ಅವ್ರು ಸೀನಿಯರು, ಒಂದು ಗೌರವ ಜಾಸ್ತಿ ಇರುತ್ತೆ. ಸೊ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳಿ ಬಂದಿದ್ದಕ್ಕೆ. ಅವ್ರು ಹೇಳಿದ್ರು, ಇಲ್ಲ ನಿನಗೋಸ್ಕರ ಈ ಸಿನಿಮಾಗೆ ಒಂದು ಚೆನ್ನಾಗಾಗಬೇಕು ಅಂತ ಈ ಸಿನಿಮಾದಲ್ಲಿ ನಾನು ಬಂದು ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ ಅದಂಗೆ ಅದೊಂಥರ ಅದೇನೋ ಹ್ಯಾಪಿನೆಸ್ ಅಷ್ಟೇ. ಯು ಗ್ರೇಟ್ಫುಲ್ ಟು ಯು ಸೀನಿಯರ್ಸ್. ಅದನ್ನು ಬಿಡಿಸಿ ಹೇಳೋಕ್ಕೆ ನಂಗೆ ತುಂಬ ಕಷ್ಟ ಆಗುತ್ತೆ. ಗೌರವ ಅಂತೂ ಖಂಡಿತವಾಗಿದೆ.